ವಾಸು ನಿಮ್ದೇನೋ ಪ್ರಶ್ನೆ ಇತ್ತು ಹೇಳಿ. ಸರ್ ಆಗ್ಲೇ ಎರಡು ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾಗಿ ಒಂದು ಗೃಹ ಸಚಿವರು ಗೊತ್ತೇ ಇಲ್ಲ ಅಂದಿದ್ದು, ಇನ್ನೊಂದು ಪಬ್ಲಿಕ್ ಡೊಮೈನ್ಗೆ ಇನ್ನೂ ಆ FSL ರಿಪೋರ್ಟ್ನೇ ಹಾಕದೇ ಇರೋದು. ಅದರ ಜೊತೆಗೆ ಈ ಸ್ವಯಂ ಘೋಷಿತ FSL ನ ಅಧಿಕಾರಿಗಳಿದಾರಲ್ಲ ಸರ್, ದುಡ್ಡು ತಗೊಂಡು ಏನಾದ್ರು ಬರಿತೀರಿ, ನನಗೂ ಗೊತ್ತಿದೆ, ನಾನು ಮಾಡಿಸಿದೀನಿ FSL, ನಾನು ನಮ್ಗೆ ಗೊತ್ತಿರೋರ ಬಳಿ ಮಾಡಿಸಿದೀನಿ, ಈ ತರದ ಉದ್ದಟತನ ಯಾಕೆ ಅಂತ. ಓಕೆ, ಒಂದು ಸ್ವಲ್ಪ ನಾವು ಒಂಚೂರು ವಾರ್ಮಪ್ ಆಗಿ ಇದ್ರ ಬಗ್ಗೆ ಮಾತಾಡಬೇಕು. ಯಾಕಂತಂದ್ರೆ ನಾನು ಸತತವಾಗಿ ಸುಮಾರು 4 ಗಂಟೆಗಳಿಂದ ಒಂದು ಚರ್ಚೆ ನಡೆಸಿದ್ರಿಂದ ನಾನು ಇದೇ ನನ್ನ ತಲೆಯ ಸುತ್ತ ಹೀಗೆ ಸುತ್ತಾನೇ ಇದೆ. ಹೇಳಬೇಕಾಗಿರೋದು 1000 ಇದೆ ಬಹುಶಃ, ಬಟ್ ಬಾಯಿಂದ ಬರ್ತಿರೋದು ಒಂದು 10% ಕೂಡ ಬರ್ತಾ ಇಲ್ವಾ ಅಂತ ನನಗೆ ಅನ್ಸಕ್ಕೆ ಶುರುವಾಗಿದೆ. ಹಾಗಾಗಿ ಲೆಟ್ಸ್ ವಾರ್ಮ್ ಅಪ್. ನಂಬರ್ 1, ಓಕೆ, ಈ ಸರ್ಕಾರದ ಬಗ್ಗೆ ಮಾತಾಡೋಣ. ಫಸ್ಟ್, ಸರ್ಕಾರ ನಂಬಿಕೆಯನ್ನ ಎಲ್ಲಿ ಕಳ್ಕೊಳ್ಳೋಕೆ ಶುರುವಾಯಿತು ಅಂತ ನೋಡಿ. ನನ್ನ ವಿಧಾನಸೌಧ, ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದಂತ ವಿಧಾನಸೌಧ, ನಿಮ್ಮ ತಂದೆಯವರು ಯಾರೋ ನಾವೆಲ್ಲ ಸೇರಿ ನಮ್ಮ ಟ್ಯಾಕ್ಸ್ ದುಡ್ಡಿಂದ, ನಮ್ಮ ಇಡೀ ಕುಟುಂಬ ಟ್ಯಾಕ್ಸ್ ದುಡ್ಡಿಂದ ಅಥವಾ ಇಡೀ ಕರ್ನಾಟಕದ ಜನರ ಟ್ಯಾಕ್ಸ್ ದುಡ್ಡಿಂದ ಕಟ್ಟಿದಂತ ವಿಧಾನಸೌಧ. ಹೌದು, 100 ಜನ ಕಾರ್ಮಿಕರು ಬಹಳ ಕನಸನ್ನ ಕಟ್ಟಿಕೊಂಡು ಕಟ್ಟಿದಂತ ವಿಧಾನಸೌಧ. 224 ಜನ ಮತ್ತು 75 ಜನ ವಿಧಾನ ಪರಿಷತ್ತಿನ ಸದಸ್ಯರುಗಳು ಪ್ಲಸ್ 1 ನಾಮಿನೇಟೆಡ್ ವಿಧಾನಸಭೆಯ ಸದಸ್ಯೆ ಇವಾಗ ಯಾರಿದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ, ಶಾಸನಗಳಾಗ್ಲಿ, ಅಲ್ಲಿ ಒಳ್ಳೊಳ್ಳೆದಾಗ್ಲಿ, ಕೆಲಸಗಳಾಗ್ಲಿ, ಬಿಲ್ಗಳು ಪಾಸ್ ಆಗ್ಲಿ, ನಮ್ಮ ರಾಜ್ಯಕ್ಕೆ ಹಿತವಾಗ್ಲಿ ಅಂತ ಕಟ್ಟಿದಂತ ವಿಧಾನಸೌಧ. ಅದೇ ವಿಧಾನಸೌಧದ ಪಡಸಾಲೆಯಲ್ಲಿ ರಾಜ್ಯಸಭೆ ಚುನಾವಣೆ ಆಗತ್ತೆ. ರಾಜ್ಯಸಭೆ ಚುನಾವಣೆ ಆದ ಮರುಕ್ಷಣ ಒಂದು ಶತ್ರು ರಾಷ್ಟ್ರದ ಪರವಾಗಿ ಘೋಷಣೆ ಕೂಗತ್ತೆ. ಓಕೆ, ಘೋಷಣೆ ಕೂಗಿಬಿಟ್ರು, ಬಟ್ ಸರ್ಕಾರ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬಹುದಾಗಿತ್ತು ಈಸ್ ಮೈ ವೆರಿ 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 ಇಂಪಾರ್ಟೆಂಟ್ ಕ್ವೆಶ್ಚನ್ ಆಫ್ ದಿ ಡೇ. ನಾನು ಮಧ್ಯಾಹ್ನ ಕೂಡ ಇದನ್ನು ಹೇಳ್ತಾ ಇದ್ದೆ. ನೋಡಿ, ಕ್ವೆಶ್ಚನ್ ಮೇ ನಾಟ್ ಅರೈಸ್ ವೆನ್ ಇಟ್ ಕಮ್ಸ್ ಟು ಮೀಡಿಯಾ ಅಂತಾನೆ ಇಟ್ಕೊಂಡ್ಬಿಡೋಣಪ್ಪ. ಮೀಡಿಯಾದವ್ರಿಗೆ ಯಾಕೆ ಉತ್ತರ ಕೊಡಬೇಕು? ಸರಿಗಿಲ್ಲ, ಮೀಡಿಯಾದವ್ರು ಸುಳ್ಳು ಹೇಳ್ತಾರೆ, ಸರಿ, ನಾನು ಸರಿಗಿಲ್ಲ, ವಾಸುದೇವ್ ನೀವು ಸರಿಗಿಲ್ಲ, ಓಕೆ, 5 ನಿಮಿಷ ನಾನು ಆ ಕಡೆ ಇಟ್ಬಿಡ್ತೀನಿ ಅದನ್ನು. ಅಥವಾ ಈ BJP ನೆಟ್ಟಿಗಿಲ್ಲ, ಅವ್ರು ಸರಿಯಾಗಿರೋ ಪಾರ್ಟಿನೇ ಅಲ್ಲ ಅವರು, ಅದನ್ನು 2 ನಿಮಿಷ ಆ ಕಡೆ ಇಟ್ಬಿಡ್ತೀನಿ. ಆ ಕಡೆ JDS ಸರಿಗಿಲ್ಲಪ್ಪ, ಆಮ್ ಆದ್ಮಿ ಸರಿಗಿಲ್ಲ, ಈ ದೇಶದಲ್ಲಿರುವ ಯಾವ ಪೊಲಿಟಿಕಲ್ ಪಾರ್ಟಿ ಎಕ್ಸೆಪ್ಟ್ ಕಾಂಗ್ರೆಸ್ ಯಾರು ಸರಿಗಿಲ್ಲ. ಓಕೆ, ಕಾಂಗ್ರೆಸ್ ಮಾತ್ರ ವಿರೋಧಾತ ಪಾರ್ಟಿ, ಹಾಗೆ ಅನ್ಕೊಂಡು ಮಾತಾಡ್ತೀನಿ ನಾನು. ಇಂಥ ಪಾರ್ಟಿ ನನಗೆ ನಿಮಗೆ ಉತ್ತರ ಕೊಡಬೇಕಾಗಿರ್ಲಿಲ್ಲ. ನಾನು ಅಫ್ಕೋರ್ಸ್ ಈ ದೇಶದ ಪ್ರಜೆ, ನೀವು ಕೂಡ. ಹೌದು, ಬಿಟ್ಬಿಡಿ, ನಾವು ಸರಿಗಿಲ್ಲ ಅಂತ ಅವ್ರಿಗೇನೋ ಒಂದು ಬಯಾಸಡ್ನೆಸ್ ಇದೆಯಲ್ಲ, ಅದಕ್ಕೋಸ್ಕರ ಬಿಡ್ತಾ ಇದ್ದೀನಿ ನಾನು. ಮರುದಿನ, ಈ ಘಟನೆ ನಡೆದ ಮರುದಿನ ಸೆಷನ್ ನಡೆಯುತ್ತೆ. ಸೆಷನ್ ನಲ್ಲಿ ಜಗಳ ಆಗತ್ತೆ, ವಿಧಾನ ಪರಿಷತ್ನಲ್ಲಿ ಹೋಯ್ ಕೈ ಆಗತ್ತೆ, ಪೇಪರ್ ಬಿಸಾಕ್ತಾರೆ, ಅಂತ ತೋಳೇರಿಸ್ಕೊಂಡು ಜನ ಬರ್ತಾರೆ. ಆ ಸಂದರ್ಭದಲ್ಲಿ ಈ ಸರ್ಕಾರ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ, ಇದರ ಗಂಭೀರತೆ ಎಷ್ಟು ಅನ್ನೋದನ್ನ ರಾಜ್ಯದ ಜನರ ಮುಂದೆ ಇಡುವಂತ ಕೆಲಸ ಮಾಡಬೇಕಾಗಿತ್ತು. ಹೌದು, ಅದನ್ನ ಯಾಕೆ ಮಾಡಲಿಲ್ಲ? ಮಾನ್ಯ ಗೃಹ ಸಚಿವರು, ದ ಮೋಸ್ಟ್ ರೆಸ್ಪೆಕ್ಟೆಡ್ ಗೃಹ ಸಚಿವರು ಇದರ ಬಗ್ಗೆ ಮಾತನಾಡಬೇಕಾಗಿತ್ತು. ದ ಮೋಸ್ಟ್ ರೆಸ್ಪೆಕ್ಟೆಡ್ ಆನರಬಲ್ ಚೀಫ್ ಮಿನಿಸ್ಟರ್ ಮಾನ್ಯ ಸಿದ್ದರಾಮಯ್ಯನವರು ಇದರ ಬಗ್ಗೆ ಮಾತನಾಡಬೇಕಾಗಿತ್ತು. ಅರ್ಧ ಗಂಟೆ ಇದಕ್ಕೆ ಟೈಮ್ ಕೊಟ್ಟು, ಬಿಕಾಸ್ ದಿಸ್ ವಾಸ್ ದಿ ಮ್ಯಾಟರ್ ಆಫ್ ನ್ಯಾಷನಲ್ ಸೆಕ್ಯೂರಿಟಿ. ಹೌದು, ಅವನ್ ಯಾವನೋ ಘೋಷಣೆ ಕೂಗಿದ್ದೋ ಕೂಗ್ಲಿಲ್ವೋ ಅದಾಮೇಲೆ ನೋಡ್ಕೊಳ್ಳೋಣ. FSL ವರದಿ ಬರಲಿ, ಮತ್ತೊಂದು ಬರಲಿ, ಮಗದೊಂದು ಬರಲಿ, ಬಟ್ ನಾವು ಯಾರದೋ ಓಲೈಕೆ ರಾಜಕಾರಣದ ಪರವಾಗಿದ್ದೀವಿ ಅನ್ನುವ ಸಂದೇಶವನ್ನ ಸರ್ಕಾರ ಯಾವ ಕಾರಣಕ್ಕೂ ರವಾನೆ ಮಾಡಬಾರದಿತ್ತು. ಅದನ್ನು ಮಾಡಬೇಕಾಗಿದ್ದು ಎಲ್ಲಿ? ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. ಏನ್ ಮಾಡಬೇಕಾಗಿತ್ತು? ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ನಿಂತು ಇದ್ರ ಬಗ್ಗೆ ಮಾತನಾಡಿ, ಎಸ್, ನಾವ್ ಇದನ್ನು ಖಂಡಿಸ್ತೇವೆ, ಈ ತರದ ಘಟನೆ ನಡೆದಿದ್ರೆ. ಸರ್ಕಾರ ಅದ್ಯಾವ ಧರ್ಮದವನಾಗಿರಲಿ, ರಾಷ್ಟ್ರದ ಸಾರ್ವಭೌಮತ್ವದ ವಿರುದ್ಧ ಅವನು ನಡೆದುಕೊಂಡಿದ್ರೆ ಹೆಡೆಮೋರಿ ಕಟ್ಟುವುದರಲ್ಲಿ ಹೇಸುವುದಿಲ್ಲ. ಹೌದು, ನಮ್ಮ MP-ನೇ ಆಗಿರಲಿ, ಮೊನ್ನೆ ಗೆದ್ದವನೇ ಆಗಿರಲಿ, ನೆನ್ನೆ ಗೆದ್ದವನೇ ಆಗಿರಲಿ, ಆ ಮನುಷ್ಯ ಇನ್ವಾಲ್ವ್ಮೆಂಟ್ ಇದೆ ಅನ್ನುವ ಅನುಮಾನ ಗೊತ್ತಾದರೆ ತತ್ಕ್ಷಣ ಕ್ರಮ ತೆಗೆದುಕೊಳ್ಳುವುದಕ್ಕೆ ನಾವು ಹಿಂಜರಿಯುವುದಿಲ್ಲ. ನಾವು ರಾಜ್ಯದ 7 ಕೋಟಿ ಜನಕ್ಕೆ, ಫರ್ಗೆಟ್ ಮೀ ಅಂಡ್ ಯು, ರಾಮಣ್ಣ, ತಿಮ್ಮಣ್ಣ, ಬೊಮ್ಮಣ್ಣ, ಶಾಮಣ್ಣ, ಸೋಮಣ್ಣ, ಮುನಿಯಪ್ಪ, ಸೀನಪ್ಪ, ರಾಮಪ್ಪ, ಏನ್ ಬೇಕಾದ್ರೂ ಆಗಿರ್ಬೋದು ಅವ್ರ ಹೆಸರು,
ಸರೋಜಾ, ಸುಶೀಲಾ, ಮತ್ತೊಂದು ಮಗದೊಂದು, ಅಶ್ವಿನಿ, ಏನ್ ಬೇಕಾದ್ರೂ ಆಗಿರ್ಬೋದು, ಅವರಿಗೆ ನಾವು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರ ಜನರ ಪರವಾಗಿರುವ ಸರ್ಕಾರ, ಕೇವಲ ಗ್ಯಾರಂಟಿಗಳನ್ನ ಘೋಷಣೆ ಮಾಡುವ ಸರ್ಕಾರ ಅಲ್ಲ. ಈ ರಾಜ್ಯ ಸರ್ಕಾರ ರಾಷ್ಟ್ರದ ಹಿತ ಕಾಯುವ ಸರ್ಕಾರ. ಈ ರಾಜ್ಯ ಸರ್ಕಾರ ರಾಜ್ಯದ ಜನರ ಹಿತ ಕಾಯುವ ಸರ್ಕಾರ. ಹೆಡೆಮುರಿ ಕಟ್ಟಿ ಒದ್ದು ಒಣಗಾಕ್ತೀವಿ. ಪಾಲಿಟಿಕ್ಸ್ ನೋಡಲ್ಲ, ವೋಟ್ ಬ್ಯಾಂಕ್ ನೋಡಲ್ಲ, ಧರ್ಮ ನೋಡಲ್ಲ. ವಿ ಆರ್ ಫಾರ್ ದಿ ಪೀಪಲ್ ಆಫ್ ಕರ್ನಾಟಕ ಅನ್ನುವ ಒಂದು ಸ್ಟ್ರಾಂಗ್ ಮೆಸೇಜ್ ಏನಾದರೂ ಬಂದಿದ್ದರೆ ಕಥೆನೇ ಬೇರೆ ಇರ್ತಾ ಇತ್ತು. ಎಂಟೈರ್ ಸ್ಟೋರಿ ವುಡ್ ಹ್ಯಾವ್ ಬಿನ್ ಡಿಫರೆಂಟ್. ಹೌದಲ್ವ? ಹೌದು. ಯಾಕದನ್ನು ಮಾಡಲಿಲ್ಲ? ಅದನ್ನ ಬಿಟ್ಟು ಏನು ಮಾಡಿದ್ರು? ಮರುದಿನ ಅನೇಕ ಜನ, ನೀವು ಹೇಳಿದ್ರಲ್ಲ ಸೋಕಾಲ್ಡ್ ಬುದ್ಧಿಜೀವಿಗಳು, ತಿಪ್ಪೆ ಸಾರಿಸೋ ಪ್ರಯತ್ನ ಮಾಡಿದ್ರು. ಹೌದು. ಪ್ರಿಯಾಂಕ್ ಖರ್ಗೆ ಐಟಿ ಬಿಟಿ ಮಿನಿಸ್ಟ್ರು, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ, ಅವರು ಅದೇನೋ ಒಂದು ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅಂತ ಮಾಡ್ಕೊಳ್ತಾರೋ ಏನೋ ಗೊತ್ತಿಲ್ಲ. ಮೀಡಿಯಾಗಳಲ್ಲಿ ಬರೋದನ್ನ, ವಾಟ್ಸಾಪ್ ಅಲ್ಲಿ ಬರೋದನ್ನೆಲ್ಲ ಫ್ಯಾಕ್ಟ್ ಚೆಕಿಂಗ್ ಮಾಡ್ತಾರಂತವ್ರು. ಫಸ್ಟ್ ಫ್ಯಾಕ್ಟ್ ಚೆಕಿಂಗ್ ಇಲ್ಲೇ ಫೇಲ್ಯೂರ್ ಆಗೋದ್ರು. ಹೌದು. ಅವರ ಉದ್ದಟತನದ ಸ್ಟೇಟ್ಮೆಂಟ್ ನ ಮೂಲಕ ಮತ್ತು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್, ಅದರ ಜೊತೆಗೆ ರಿಜ್ವಾನ್ ಅರ್ಷದ್, ಅದರ ಜೊತೆಗೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಇವರೆಲ್ಲ ಕೊಟ್ಟಿದ್ದೇನ್ ಸ್ಟೇಟ್ಮೆಂಟ್? ಕೂಗಿಲ್ಲ 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 ಕೂಗಿಲ್ಲ. ಸಾಬೀತಾದ್ರೆ ಗಲ್ಗ್ ಹಾಕಿ ಅಂತ. ಸಾಬೀತಾದ್ರೆ ಗಲ್ಗ್ ಹಾಕಿ. ಈಗ ಅಬ್ಸಲ್ಯೂಟ್ಲಿ ರೈಟ್. ಇದರ ಮೂಲಕ ನಾವು ಯಾವುದೋ ಒಂದೇ ಒಂದು ನಿಲುವಿನ ಪರವಾಗಿದ್ದೇವೆ ಅಂತ ತೋರಿಸಿಕೊಂಡ ಹಾಗಾಗತ್ತೆ ವಾಸುದೇವ್. ಹಾಗಾಗಬಾರ್ದಾಗಿತ್ತು ಅಂತಂದ್ರೆ ದೇ ಶುಡ್ ಹ್ಯಾವ್ ಬೀನ್ ನ್ಯೂಟ್ರಲ್. ಬಿಜೆಪಿ ವಿಲ್ ಡೂ ಪಾಲಿಟಿಕ್ಸ್, ಅದು ಅವ್ರ ಜಾಯಮಾನ ಮಾಡ್ಕೋತಾರೆ. ಬಟ್ ರಾಜ್ಯದ 7 ಕೋಟಿ ಜನಕ್ಕೆ ಇವರು ಗ್ಯಾರಂಟಿ ತಲುಪತ್ತೆ. ರಾಜ್ಯದ 7 ಕೋಟಿ ಜನ ನಮಗೆ, ಅದರಲ್ಲೂ 4.25 ಕೋಟಿ, 4.25 ಕೋಟಿಯಷ್ಟು ಅಥವಾ 5.25 ಕೋಟಿಯಷ್ಟು ಮತದಾರರು ನಮ್ಗೆ ವೋಟ್ ಹಾಕಿದ್ದಾರೆ ಅಂತ ಇವರು ಹೇಳ್ಕೊತಾರಲ್ಲ. ಹೌದು. ಅವ್ರಿಗೇನು ಉತ್ತರ? ಅವ್ರಿಗೇನು ಉತ್ತರ? ನನಗೆ ನಿಮಗೆ ಅಲ್ಲಪ್ಪ, ನಾನು ಸರಿಗಿಲ್ಲ, ನೀವು ಸರಿಗಿಲ್ಲ, ನೀವು ಸರಿಗಿಲ್ಲ, ನಾನಂತೂ ಮೊದಲೇ ಸರಿಗಿಲ್ಲ, ನಾನು ಸುಳ್ಳು ಹೇಳ್ತೀನಿ, ನಾನು ಮೀಡಿಯಾ ಮುಂದೆ ಕೂತ್ಕೊಂಡು ಏನೇನೋ ಹೇಳ್ತೀನಿ, ಸರಿಗಿಲ್ಲ ನಾನು. ಬಿಜೆಪಿನೂ ನೆಟ್ಟಿಗಿಲ್ಲ ರೀ, ಯಾವ ಪಾರ್ಟಿನೂ ನೆಟ್ಟಿಗಿಲ್ಲ ರೀ, ಇಡೀ ಮೀಡಿಯಾ ಹೊಸ ಸರಿಗಿಲ್ಲ ರೀ. ಬಟ್ ವಾಟ್ ಅಬೌಟ್ ದಿ 7 crore ಪೀಪಲ್ ಮ್ಯಾನ್? ಇದು ನಾನು ಪ್ರಶ್ನೆ ಕೇಳಬೇಕಾಗಿರೋದು. ಮೂರನೇದು, ಅದನ್ನು ಬಿಟ್ಟುಬಿಟ್ಟು ಊರಲ್ಲಿರೋರಿಗೆಲ್ಲ ಮಾತಾಡೋಕೆ ಅವಕಾಶ ಯಾಕೆ ಕೊಡಬೇಕಾಗಿತ್ತು? ಒಂದು ಸ್ಟರ್ನ್ ವಾರ್ನಿಂಗ್ ಇಶ್ಯೂ ಮಾಡ್ಬೋದಾಗಿತ್ತಲ್ವಾ? ಹೌದು. ಇದು ದೇಶದ, ರಾಜ್ಯದ ಸಾರ್ವಭೌಮತ್ವದ ವಿಷಯ. ಅವನು ಯಾವನೋ ಕೂಗಿದಾನೆ ಅನ್ನುವ ಅನುಮಾನ ಇದೆ. ಇದನ್ನ ಪ್ರತಿಪಕ್ಷ ಬಿಜೆಪಿ ಬೇರೆ ರೀತಿಯಲ್ಲಿ ತಗೊಂಡೋಗ್ತಾ ಇದೆ. ಅದೆಲ್ಲ ಬಿಟ್ಬಿಡೋಣ. ನಾವು ರಾಷ್ಟ್ರದ ಹಿತ ಕಾಪಾಡ್ಕೊಳ್ಬೇಕಾಗಿರೋರು, ರಾಷ್ಟ್ರದ ಪರವಾಗಿ ನಿಲ್ಬೇಕಾಗಿರೋರು. ಡೋಂಟ್ ಟಾಕ್ ಟು ಮೀಡಿಯಾಸ್ ಅಂತ ಹೇಳ್ಬೋದಾಗಿತ್ತಲ್ಲ. ಫೋರ್ತ್ ಒನ್, ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ಬೋದಾಗಿತ್ತಲ್ಲ. ಸೆಷನ್ ಅಲ್ಲಿ ಇರುವಾಗ ಮಾಡಕ್ಕಾಗಲ್ಲ. ಬಟ್ ಹೀಗೆಲ್ಲ ಬಂದು ಒಂದು 20 ಮೈಕ್ ಇರುವಾಗ 20 ನಿಮಿಷ ಅತ್ಯಂತ ಸಾವಧಾನವಾಗಿ, ಈ ತರ ಇರುವಾಗ 20 ನಿಮಿಷ ಅತ್ಯಂತ ಸಾವಧಾನವಾಗಿ ಮಾತನಾಡಬಹುದಾಗಿತ್ತಲ್ಲ. ಹೌದು. ಯಾಕೆ ಮಾತಾಡಿಲ್ಲ? ಬೇಕಾಗಿರ್ಲಿಲ್ಲ ಅನ್ಸುತ್ತೆ ಸರ್. ಇದು ತಪ್ಪು ಸಂದೇಶ ರವಾನೆ ಮಾಡುತ್ತೀರಿ. ಆಮೇಲೆ ಪೀಪಲ್ ಆರ್ ವಾಚಿಂಗ್, ಜನ ನೋಡ್ತಿದ್ದಾರೆ, ಒಂದೊಂದೇ ಹೆಜ್ಜೆ ನೋಡ್ತಿದ್ದಾರೆ. ಅದ್ಯಾವುದೋ ಪ್ರೈವೇಟ್ ರಿಪೋರ್ಟ್ ಬಂತೋ ಬರ್ಲಿಲ್ವೋ ಸೆಕೆಂಡ್ರಿ, ಫರ್ಗೆಟ್ ಅಬೌಟ್ ಇಟ್. FSL ವರದಿ ಏನಿದೆ ಅಂತ ನನ್ಗೆ ಇವತ್ತಿವರೆಗೂ ಗೊತ್ತಾಗಿಲ್ವಲ್ಲ. ಹೌದು. ಹೌದೋ ಅಲ್ವೋ? ಹೌದು. ಯಾಕ ಕೆಲಸನ ರಾಜ್ಯ ಸರ್ಕಾರ ಮಾಡಲಿಲ್ಲ ಬುದ್ಧಿ? ಯಾಕೆ ಬುದ್ಧಿ? FSL ಕೂಡ ಬಿಡಬೇಡಿ, ಆಯ್ತು ಒಪ್ಕೊಳ್ಳೋಣಪ್ಪ. ಬಟ್ ಸ್ಟ್ಯಾಂಡ್ ಬೈ ದಿ ಪೀಪಲ್ ಆಫ್ ಕರ್ನಾಟಕನೋ, ನಿಲ್ಲಿ ಜನರ ಪರವಾಗಿ ನಿಮ್ಮ ಮಾತುಗಳ ಮೂಲಕ. ಗ್ಯಾರಂಟಿ ಯೋಜನೆ ಕೊಡುವಾಗ 5 ಗ್ಯಾರಂಟಿ ಯೋಜನೆಗೋಸ್ಕರ 100 ಮೀಟಿಂಗ್ ಮಾಡಿ, 100 ಸಮಾವೇಶ ಮಾಡಿ, 100 ಜೈ ಹೋ ಅನ್ನುವ ಬಹುಪರಾಕ್ಗಳನ್ನ ಕೂಗಿಸ್ಕೊಳ್ಳೋಕ್ಕಾಗುತ್ತೆ? ನೋಡಿ, ನಿಮ್ಮ ಮನೆಗೆ ಬೇಕಾ ಫ್ರೀ ಸಿಲಿಂಡರ್?
ಬೇಕೋ ನಿಮ್ಮನೆಗೆ ಫ್ರೀ ವಿದ್ಯುತ್ ಅಂತ ಹೇಳಕ್ಕಾಗುತ್ತೆ? ಇದೇ ಧಾಟಿಯಲ್ಲಿ ವಿಧಾನಸೌಧದಲ್ಲಿ ಮಾತಾಡ್ಬೋದಾಗಿತ್ತಲ್ಲಪ್ಪ, ಮಾತಾಡ್ಬೋದಾಗಿತ್ತಾ? ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ನಾವೇನ್ ಮಾಡ್ತೇವೆ ಗೊತ್ತಾ? ನಿಮಗೂ ಫ್ರೀ ನಮಗೂ ಫ್ರೀ ಅನ್ನೋದನ್ನ, ಅಂದ್ರೆ ಈ ಧಾಟಿ ನಾನು ಹೇಳ್ತಾ ಇರೋದು, ನಾನು ಗ್ಯಾರಂಟಿಗಳನ್ನ ಆಡ್ಕೋತಾ ಇಲ್ಲ. ಲೆಟ್ ದ ಗ್ಯಾರಂಟೀಸ್ ಬಿ ದೇರ್, ಫೈನ್, ನೋ ಪ್ರಾಬ್ಲಮ್. ಬಟ್ ಈ ಧಾಟಿಯಲ್ಲಿ, ಈ ಎಮೋಷನ್ ನಲ್ಲಿ, ಈ ಕಾನ್ಫಿಡೆನ್ಸ್ ನಲ್ಲಿ ಈ ವಿಷಯವನ್ನು ಮಾತಾಡಬಹುದು. ಯಾವನ ಅವನ ವಿಧಾನಸೌಧದ ಪಕ್ಕ ನಿಂತ್ಕೊಂಡು ಘೋಷಣೆಗೆ ಹೋಗಿದ್ರು ಅಂತ ಸುದ್ದಿ ಇದೆ ಅಲ್ವಾ? ರಾಜ್ಯದ ಘನತವೆತ್ತ ಹುದ್ದೆಯಲ್ಲಿರುವ ನಾವುಗಳು ಯಾವ ಕಾರಣಕ್ಕೂ ಬಿಡಲ್ಲ, ನೇಷನ್ ಕಮ್ಸ್ ಫಸ್ಟ್ ಅಂತ ಹೇಳ್ಬೋದಾಗಿತ್ತಲ್ಲ ಸೆಷನ್ ನಲ್ಲಿ. ದೇ ವರ್ ಲ್ಯಾಕಿಂಗ್ ಪ್ರಿಪೇರ್ಡ್ನೆಸ್. ಅಂದ್ರೆ ತತ್ಕ್ಷಣ ರಾತ್ರಿ 9 ಗಂಟೆ ಎಲ್ಲ ಮದದಲ್ಲಿದ್ರು. ಬೆಳಗ್ಗೆ ಸೆಷನ್ ಶುರುವಾಯಿತು, ಗಲಾಟೆ ಶುರುವಾಗ್ಬಿಡ್ತು, ಎಲ್ಲರೂ ಸುಮ್ಮನಾಗ್ಬಿಟ್ರು. ಅಲ್ಲಿ ರಾಜಕೀಯ ಶುರುವಾಗೋಯ್ತು. ಬಿಜೆಪಿ ನೀನ್ ಸರಿಗಿಲ್ಲ, JDS ನೀನ್ ಸರಿಗಿಲ್ಲ, ಕಾಂಗ್ರೆಸ್ ನೀವು ಸರಿಗಿಲ್ಲ, ಇನ್ನೊಬ್ರು ಸರಿಗಿಲ್ಲ. ಇದು ಜನ ನೋಡಲ್ಲ, ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ಅದು ಬಿಡ್ತೀನಿ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಯ್ತು, ಹೌದು, ಆಯ್ತಲ್ಲ. ಅದಕ್ಕೂ ಆ ವಿಷಯಕ್ಕೆ ಸಂಬಂಧಪಟ್ಟಂತೂ ಇದುವರೆಗೂ ಏನೇನು ನಡೆದಿದೆ, ಯಾವನ ಹಿಡಿದಿದ್ದಾರೆ ಬೇಡ, ಅದನ್ನೆಲ್ಲ ಬಿಟ್ಕೊಡಿ ಅಂತ ನಾನು ಖಂಡಿತ ಕೇಳಲ್ಲ. ಅದು ಅಂತ ಕೆಲಸ ನಾನು ಮಾಡಲ್ಲ. ಬಟ್ ಒಂದು ಬ್ರೀಫಿಂಗ್ ಮಾಡ್ಬೋದಲ್ಲ, ಸರ್ಕಾರ ಎಷ್ಟು ಕಟಿಬದ್ಧವಾಗಿದೆ ಅಂತ ಮಾಡ್ಬೋದಲ್ಲ. ಸರ್ಕಾರ ಎಷ್ಟು ನ್ಯಾಯಯುತವಾಗಿ ಇದರ ಹಿಂದೆ ಬಿದ್ದಿದೆ. ಒನ್ಸ್ ಅಗೈನ್ ಇಲ್ಲಿ ಪಾಲಿಟಿಕ್ಸ್ ಬಂತು. ಬಿಜೆಪಿ ಅವ್ರು ಬಿಡ್ರಿ, ಅದೇನೋ ಸಿಡಿದಿರೋದು, ಅದು ಬಾಂಬಲ್ಲ, ಇದಲ್ಲ ಅಂತ ಬಂತು. ಯಾಕೆ ಬೇಕಿದು? ಇದು ಬೇಡ. ಆಮೇಲೆ ಮಾನ್ಯ ಗೃಹ ಸಚಿವರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾ ಇದ್ದೀರಿ. ಗೃಹ ಸಚಿವರಿಗೆ ಗೊತ್ತಿಲ್ಲದೆ ಏನೂ ಆಗಲ್ಲ. ಅಂದ್ರೆ ಇದೆಲ್ಲ ಅವ್ರದೇ ಕೆಲಸ ಇರುತ್ತಲ್ಲ ಸರ್? ಯಾವುದು? ಈ ಪೊಲೀಸರು ಏನೆಲ್ಲ ಆಗುತ್ತೆ, ತನಿಖೆ ಎಲ್ಲ ಅವ್ರಿಗೆ ಇರುತ್ತೆ. ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಲೆಟ್ ಹಿಮ್ ನೋ. ರಾಜ್ಯದ DG, IGP, ಪೊಲೀಸ್ ಕಮಿಷನರ್ಗಳು ಇಮಿಡಿಯೇಟ್ಲಿ ಈ ಥರದ್ದು ಅರೆಸ್ಟ್ ಆಗಿದ ತಕ್ಷಣ ಪಟ್ಟಂತ ಅದು ಒಂದು ಮೆಸೇಜ್ ಗೃಹ ಸಚಿವರಿಗೆ ಹೋಗ್ಬಿಡ್ತದು. ಇಟ್ ಟೇಕ್ಸ್ ನಾಟ್ ಲೆಸ್ ದ್ಯಾನ್ 5 seconds. ಈ ಥರದ್ದೊಂದು ಆಗಿದ ತಕ್ಷಣ ಅವ್ರು ಗೊತ್ತಿಲ್ಲ ಅಂತಂದ್ರೆ ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ ಅನ್ಸುತ್ತೆ ಸರ್. ಅದರಲ್ಲಿ ಇಲ್ಲ ಅನ್ಸುತ್ತೆ. ಇಲ್ಲ, ಐ ಫೀಲ್ ಸ್ಯಾಡ್ ಫಾರ್ ಹಿಮ್. ಐ ರೆಸ್ಪೆಕ್ಟ್ ಪರಮೇಶ್ವರ್. ಈಸ್ ಎ ವೆರಿ ಗ್ರೇಟ್ ಜೆಂಟಲ್ಮನ್. ಆಯ್ತಾ, ಈಸ್ ಇಟ್ ಓಕೆ, ಬಟ್ ನಾಟ್ ದಿ ವೇ ಟು ಬಿಹೇವ್. ಈ ರಾಜ್ಯದ ಮಿನಿಸ್ಟರ್ಸ್ಗಳು ದ ವೇ ದೇ ಆರ್ ಬಿಹೇವಿಂಗ್ ಇಸ್ ನಾಟ್ ರೈಟ್. ಎಸ್ಪೆಷಲಿ IT-BT ಮಿನಿಸ್ಟ್ರು. ನಾನು IT ಮಿನಿಸ್ಟರ್, ನನಗೆ ಗೊತ್ತು ಏನಿದೆ ಇದರಲ್ಲಿ, ಏನಿದೆ, ಏನೂ ಇಲ್ಲ. ಪೀಪಲ್ ವಿಲ್ ನಾಟ್ ಲೈಕ್ ದಟ್ ಆಟಿಟ್ಯೂಡ್. ಐ ಆಮ್ ಟೆಲಿಂಗ್ ಯು, ಹ್ಯಾಸ್ ಟು ಚೇಂಜ್ ಇಸ್ ಆಟಿಟ್ಯೂಡ್. ನೋಡಿ, ಏನಿದೆ ಇದರಲ್ಲಿ, ನಾನು ಹೇಳ್ತೀನಿ ಏನು ಓದಿದ್ರು ಅಂತ. ನಾನು ಬೆಳಗ್ಗೆ ಕೇಳಿದ ಮಾತ್ರ ಒಂದೇ ಸಲ, ನನಗೆ ಗೊತ್ತು ಏನಿದೆ, ಏನು ಹೈಲಿ ಪ್ರಾಬಬಲ್ ಅಷ್ಟೇ. ಓಕೆ, ಅದೇ ಸರ್, ಅವರು ಸಚಿವರಾಗಿದ್ದೀವಲ್ಲ, ಇನ್ನು ಪರ್ಮನೆಂಟ್ ನಾವು ಸಚಿವರು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ನಾವು ಒಮ್ಮೆ ಮಾಜಿ ಅಂತ ಬರುತ್ತಲ್ಲ ಸರ್? ಬರುತ್ತೆ ಕೇಳಿ. ಆಮೇಲೆ ಇವ್ರಿಗೆ ಬರೋದು ಇಲ್ಲ, ಹೋಮ್ ಮಿನಿಸ್ಟ್ರಿಗೆ ಬರುತ್ತೆ, ಪಾರ್ಟ್ಲಿ ಟು IT-BT ಮಿನಿಸ್ಟ್ರಿಗೆ ಬರುತ್ತಿದ್ದು. ಹೈಲಿ ಪ್ರಾಬಬಲ್ ಅಲ್ವಾ? ಡಾಕ್ಟರ್ ಫಣೀಂದ್ರ ಅನ್ನೋರ್ನ ಕರೆಸಿ ಕೇಳ್ಬೋದಾಗಿತ್ತಲ್ಲ ಒಂದ್ಸಲ. ಏನ್ರಿ ಫಣೀಂದ್ರ, ನಾವಿನ್ನೂ ತನಿಖೆನೇ ಮುಗಿಸಿಲ್ಲ, ನೀವ್ಯಾಕ್ರಿ ಬಿಟ್ರಿ ಅಂತಾನು ಕೇಳ್ಬೋದಾಗಿತ್ತಲ್ಲ. ಅಟ್ಲೀಸ್ಟ್ ಅದಾರು ಕೇಳ್ಬೋದಾಗಿತ್ತಲ್ಲ. ಅಥವಾ ಏನು ನಿಮ್ಮ ಫೈಂಡಿಂಗ್ಸ್ ಏನು ಅಂತ ಕೇಳ್ಬೋದಾಗಿತ್ತಲ್ಲ. ಆನೆಸ್ಟಿ in their efforts, man, I'm talking about. We are making honest efforts ಅಂತ ಪ್ರದರ್ಶಿಸ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ತೋರ್ಪಡಿಕೆ ಮಾಡ್ಕೊಳ್ಬೇಕಾಗಿತ್ತು ಗೌರ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದು ಕಾಣಿಸ್ಲಿಲ್ವಲ್ಲ, ಅದು ನನಗೆ ಬಹಳ ಹೊಡೆತ, ಅದು ನನಗೆ ಬಹಳ ಬೇಜಾರು ಅಂತ ಅನಿಸ್ತಿರೋದು ಈ ಕ್ಷಣಕ್ಕೆ. ಅದು ಮಾಡಿದ್ದಿದ್ರೆ ಒಂದು ಫ್ಲೋರ್ ಆಫ್ ದಿ ಹೌಸಲ್ಲಿ ಮಾತಾಡೋದು, ಇನ್ನು ನೀಟಾಗಿ ಮೀಡಿಯಾಗಳ ಪ್ರಶ್ನೆಗೆ ನೀಟಾಗಿ ಉದ್ದಟತನವಿಲ್ಲದೆ ಉತ್ತರ ಕೊಡೋದು. ಆಮೇಲೆ ಎಸ್, ವಿ ಆರ್ ಫಾರ್ ದಿ ನೇಷನ್, ಎಸ್. When it boils down, we are 140 crore Indians. ಅರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಭಾರತೀಯರು ಮೊದಲಿಗೆ. ಹೌದು. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ನಮ್ದು. ಆಮೇಲೆ ನನ್ನ ಪರ್ವ ತಾಯಿ ಕರ್ನಾಟಕ ತಾಯಿ. ಹೀಗಿರುವಾಗ ಒಂದು ಓನರ್ಶಿಪ್ ಇರಲಿಲ್ಲ ರೀ ಇವರ ಮಾತುಗಳಲ್ಲಿ, ಸೆನ್ಸ್ ಆಫ್. ಆಮೇಲೆ ನಮ್ಮ ಮೀಡಿಯಾದವರು ಊರಿಗೆಲ್ಲ ಹೋಗಿ ಹಿಂಗೆ ಮೈಕ್ ಹಿಡಿತಾರೆ, ಮಾತಾಡಿ ಏನೋ ಮಾತಾಡ್ತಾವೆ, ಗೊತ್ತಿರಲ್ಲ ಅದಕ್ಕೆ. ಅಷ್ಟರಲ್ಲಿ ಒಂದು ಸ್ಟರ್ನ್ ವಾರ್ನಿಂಗ್ ಹೋಗಿರಲ್ಲ. ಅದಾದರೂ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ದ ಡ್ಯಾಮೇಜಿಂಗ್ ದೆಮ್ಸೆಲ್ವ್ಸ್. ಐ ಆಮ್ ಟೆಲಿಂಗ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.